ನಮಸ್ಕಾರ ರೈತ ಬಂದವರೇ, ನಿಮ್ಮೆಲ್ಲರಿಗೂ ನಮ್ಮ ಕೃಷಿ ದೇವೋಭವ ಬಳಗಕ್ಕೆ ಸ್ವಾಗತ. ಸಾಕಷ್ಟು ರೈತರು ಒಂದು ಮೊಟ್ಟೆ ಇಡುವಂತಹ ಕೋಳಿಗಳ ಬಗ್ಗೆ ಮಾಹಿತಿ ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ರಿ. ಸೊ ಅವ್ರಿಗೋಸ್ಕರ ಈ ಒಂದು ವಿಡಿಯೋನ ಮಾಡಿದ್ದೀನಿ. ಸೊ ದಯವಿಟ್ಟು ಈ ಒಂದು ವಿಡಿಯೋನ ನೀವು ಕೊನೆವರೆಗೂ ನೋಡಿ. ಹಾಗೆ ನೀವಿನ್ನೂ ನಮ್ಮ ಯೂಟ್ಯೂಬ್ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಮತ್ತು ನಮ್ಮ ಫೇಸ್ಬುಕ್ ಪೇಜ್ನ ನೀವು ಇನ್ನೂ ಫಾಲೋ ಮಾಡ್ತಾ ಇಲ್ಲ ಅಂದರೆ ದಯವಿಟ್ಟು ಫಾಲೋ ಮಾಡಿ ಅಂತ ಹೇಳ್ತಾ ಬನ್ನಿ ಒಂದು ವಿಡಿಯೋನ ನಾವು ಶುರು ಮಾಡೋಣ. ನಮಸ್ಕಾರ ರೈತ ಬಂದವರೇ, ನಾವೀಗ ಧಾರವಾಡ ಜಿಲ್ಲೆಯ ಕಲಘಟಕಿ ತಾಲೂಕಿನ ತಬಕದ ಹೊನ್ನಳ್ಳಿ ಗ್ರಾಮದಲ್ಲಿ ಇರುವಂತಹ ಶ್ರೀ ಪಾಟೀಲ್ ಪೌಲ್ಟ್ರಿ ಸರ್ವಿಸ್ ಆ್ಯಂಡ್ ಟ್ರೇಡರ್ಸ್ ಇವ್ರ ಹತ್ರ ಇದ್ದೀವಿ. ಸೊ ಇವ್ರ ಹತ್ರ ಒಂದು ದಿನದ ಕೋಳಿ ಮರಿ ಆಗಿರ್ಬೋದು, 15 ದಿವಸದ್ದು ಅಥವಾ 1 ತಿಂಗಳ ಕೋಳಿ ಮರಿಗಳು ಸಹ ಸಿಗ್ತವೆ. ಎಲ್ಲ ತಳಿಯ ಕೋಳಿಗಳು ಇವ್ರ ಹತ್ರ ಸಿಗ್ತವೆ. ಅಷ್ಟೇ ಅಲ್ಲದೆ ಇವರು ಪ್ರತಿ ಭಾನುವಾರ ಕೋಳಿ ಸಾಕಾಣಿಕೆಯ ತರಬೇತಿಯನ್ನು ಕೊಡ್ತಾರೆ, ಅದು ಉಚಿತವಾಗಿ. ಸೊ ಈ ಒಂದು ತರಬೇತಿಯನ್ನು ನೀವು ಪಡ್ಕೋಬೇಕಂದ್ರೆ ಇವ್ರ ಹತ್ರ ಕಂಪಲ್ಸರಿ ಕೋಳಿ ಮರಿಗಳು ತೊಗೊಳ್ಳೇಬೇಕಂತೇನಿಲ್ಲ. ನಿಮಗೆ ಆಸಕ್ತಿ ಇದ್ದರೆ ಯಾರು ಬೇಕಾದರೂ ಬಂದು ಇವ್ರ ಹತ್ರ ಕೋಳಿ ಸಾಕಾಣಿಕೆ ತರಬೇತಿಯನ್ನು ಪಡ್ಕೊಳ್ಬಹುದು. 1-2 ದಿವಸದ ಮುಂಚೆಗೆ ಇವ್ರಿಗೆ ಅಡ್ವಾನ್ಸ್ ಆಗಿ ಇನ್ಫಾರ್ಮ್ ಮಾಡಿರಬೇಕು. ಸೊ ಈ ಥರ ಬರ್ತಾ ಇದ್ದೀವಿ ಸರ್ ಅಂತ ಹೇಳಿ. ಸೊ ಇನ್ನು ವಿಷಯಕ್ಕೆ ಬರೋದಾದರೆ, ಕಾವೇರಿ ತಳಿಯ ಮೊಟ್ಟೆ ಇಡುವಂತಹ ಕೋಳಿಗಳ ಬಗ್ಗೆ ವಿಡಿಯೋದಲ್ಲಿ ಮಾಹಿತಿ ಕೊಡ್ತೀನಿ ಅಂತ ಹೇಳಿದ್ದೆ. ಸೊ ಈ ಒಂದು ಕೋಳಿಗಳು ಈಗ ಮಾರಾಟಕ್ಕೆ ಲಭ್ಯವಿದ್ದಾವೆ. 16 ವಾರಗಳ ಕೋಳಿಗಳಿವು. ಸೊ ಮೊಟ್ಟೆ ಇಡೋದಕ್ಕೆ ತಯಾರಾಗಿದ್ದಾವೆ. ಎಲ್ಲ ವ್ಯಾಕ್ಸಿನೇಷನ್ ಎಲ್ಲ ಮುಗ್ದಿರುತ್ತೆ. ಇದ್ರ ಜೊತೆಗೆ ಇವ್ರ ಹತ್ರ ಒಂದು ಕೋಳಿ ಗೂಡುಗಳು, ಕೇಜಸ್ ಅಂತ ಏನು ಕರಿತೀವಲ್ಲ, ಅವು ಸಿಗುತ್ತೆ. 50 ಮರಿದಾಗಿರ್ಬೋದು, 100 ಮರಿದು ಅಥವಾ 200 ಕೋಳಿಗಳು ಸಾಕುವಂತಹ ಕೇಜಸ್ ಸಹ ಇವರು ಪ್ರಿಪೇರ್ ಮಾಡಿ ಕೊಡ್ತಾರೆ. ಸೊ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಾಗಿತ್ತು ಅಂತಂದರೆ ಸೊ ಇಲ್ಲಿ ಕಾಣಿಸ್ತಿರುವಂಥ ನಂಬರ್ಗೆ ಕರೆ ಮಾಡಬಹುದು. ಸೊ ನಿಮ್ಗೆ ಏನಾದರೂ ಕೋಳಿ ಕೇಜಸ್ ಅಂದರೆ ಗೂಡುಗಳು ಬೇಕಾದರೆ ಯಾವ ಥರ ಬೇಕು ಅಂತ ಅಡ್ವಾನ್ಸಾಗಿ ಹೇಳಿದ್ರೆ ಆ ಥರದ್ದು ಪ್ರಿಪೇರ್ ಮಾಡಿ ಕೊಡ್ತಾರೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.